ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟೆಕ್ ನ್ಯೂಸ್ ಕಡೆ ಬಂದ್ರೆ, ಗೂಗಲ್ ಕಡೆಯಿಂದ ಗೂಗಲ್ I/O 2026 ಅನೌನ್ಸ್ ಆಗಿದೆ. ಇದರ ಅಫಿಷಿಯಲ್ ಲಾಂಚ್ ಡೇಟ್ ಬಂದು ಮೇ 19 ಮತ್ತು 20ನೇ ತಾರೀಕು ಆಗಿರುತ್ತೆ. ಪ್ರತಿ ವರ್ಷ ಮೇಲೆ ಇರುತ್ತೆ. ಇದರಲ್ಲಿ Android 17, ಗೂಗಲ್ ಜೆಮಿನಿ ಜೊತೆಗೆ ಇನ್ನೂ ಕೆಲವು ಹೊಸ ಫೀಚರ್ಸ್ ಬಗ್ಗೆ ಗೂಗಲ್ ಅನೌನ್ಸ್ ಮಾಡುತ್ತೆ. ನೋಡೋಣ ಏನ್ ಸ್ಪೆಷಲ್ ಇರುತ್ತೆ ಅಂತ. ಇನ್ನು Android 17 ಬೀಟಾ ಈಗಾಗಲೇ ಬಂದಿದೆ. ಇದು ಜೂನ್ ಮತ್ತು ಜುಲೈ ಆದ್ಮೇಲೆ ಸ್ಟೇಬಲ್ ವರ್ಷನ್ ಬರುತ್ತೆ. ಇನ್ನು ಆಕ್ಸಿಜನ್ OS 17, ಕಲರ್ಸ್ OS 17, ರಿಯಲ್ಮಿ UI 17, ನಥಿಂಗ್ OS 5 ಇವೆಲ್ಲ ಬರ್ತಾ ಇದಾವೆ. ಈ ಎಲ್ಲ UI ಬಗ್ಗೆ ವಿಡಿಯೋ ಮಾಡ್ತೀನಿ. ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇನ್ನು ನಥಿಂಗ್ 4S ಸೀರೀಸ್ ಅಫಿಷಿಯಲ್ ಲಾಂಚ್ ಡೇಟ್ ಬಂದಿದೆ. ಮಾರ್ಚ್ 5ಕ್ಕೆ ಲಾಂಚ್ ಆಗುತ್ತೆ. ನಥಿಂಗ್ ಥಿಂಗ್ ಮಾರ್ಕೆಟ್ ನಲ್ಲಿ ಹೈಪ್ ಕ್ರಿಯೇಟ್ ಮಾಡಲು ಆಪಲ್ ಮಾರ್ಚ್ 4ಕ್ಕೆ ಇವೆಂಟ್ ಇಟ್ಟಿದೆ. ಅದರಲ್ಲಿ iPhone 17 ಮತ್ತು ಇನ್ನೂ ಬೇರೆ ಬೇರೆ ಪ್ರಾಡಕ್ಟ್ಸ್ ನ ಅನೌನ್ಸ್ ಮಾಡ್ತಾರೆ. ಆಪಲ್ ಇನ್ವೈಟ್ ಶೇರ್ ಮಾಡಿದ ತಕ್ಷಣ ನಥಿಂಗ್ ಕೂಡ ತಮ್ಮ ಇನ್ವೈಟ್ ನ ಶೇರ್ ಮಾಡ್ತಾರೆ. ಇತ್ತೀಚೆಗೆ ನಮ್ಮ ಬೆಂಗಳೂರಿನಲ್ಲಿ ಹೊಸ ಸ್ಟೋರ್ ಓಪನ್ ಮಾಡಿದ್ದಾರೆ. ತುಂಬಾ ಕ್ರೌಡ್ ಇತ್ತು. ಫ್ರೆಂಡ್ಸ್, OTT ಸ್ಟ್ರೀಮಿಂಗ್ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ದೊಡ್ಡ ಅಪ್ಡೇಟ್ ಬಂದಿದೆ. ಅದು ಏನಂದ್ರೆ, ಜಿಯೋ ಹಾಟ್ಸ್ಟಾರ್ ಮತ್ತು ಓಪನ್ AI ಪಾರ್ಟ್ನರ್ಶಿಪ್ ಮಾಡಿ ChatGPT ಪವರ್ಡ್ ಮಲ್ಟಿ ಫಂಗಲ್ ವಾಯ್ಸ್ ಸರ್ಚ್ ಫೀಚರ್ ಲಾಂಚ್ ಮಾಡ್ತಾ ಇದ್ದಾರೆ. ಇದರಿಂದ ಯೂಸರ್ ಸ್ಕ್ರೋಲಿಂಗ್ ಮಾಡಬೇಕಾಗಿಲ್ಲ. ಜಸ್ಟ್ ನ್ಯಾಚುರಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರೆ ಸಾಕು. ಕಾಮಿಡಿ ವಿಡಿಯೋ ಸಜೆಸ್ಟ್ ಮಾಡು, ಕನ್ನಡ ಆಕ್ಷನ್ ಫಿಲ್ಮ್ ಬೇಕು ಅಂತ ಹೇಳಿದ್ರೆ ಸಾಕು, ನಿಮ್ಮ ಮಾತು ಅರ್ಥ ಮಾಡ್ಕೊಂಡು ಕಂಟೆಂಟ್ ನಿಮಗೆ ತೋರಿಸುತ್ತೆ. ಬಿಗ್ ಹೈಲೈಟ್ ಏನು ಅಂದ್ರೆ, ಕನ್ನಡದ ಜೊತೆಗೆ ನಮ್ಮ ಇಂಡಿಯಾದಲ್ಲಿರೋ ಎಲ್ಲಾ ಲ್ಯಾಂಗ್ವೇಜಸ್ ನ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಟೈಪಿಂಗ್ ಸ್ಲೋಲಿ ಮಾಯ ಆಗುತ್ತೆ, ವಾಯ್ಸ್ ಕನ್ವರ್ಷನ್ ಬೇಗ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಈ ಫೀಚರ್ ಯೂಸ್ಫುಲ್ ಆಗತ್ತಾ? ಕಮೆಂಟ್ ಮಾಡಿ ತಿಳಿಸಿ. 2025 ನ ಟಾಪ್ 10 ಸ್ಮಾರ್ಟ್ ಫೋನ್ ಬ್ರಾಂಡ್ಸ್ ಲೀಸ್ಟ್ ಬಂದಿದೆ. IDC ರಿಪೋರ್ಟ್ ಪ್ರಕಾರ ವಿವೋ ನಂಬರ್ 1 ಪೊಸಿಷನ್ ನಲ್ಲಿ ಇದೆ. ಸ್ಯಾಮ್ಸಂಗ್ ಕೂಡ ಗ್ರೋತ್ ಅಲ್ಲಿ ಇದೆ. ಓಪ್ಪೋ, ರಿಯಲ್ಮಿ, ಆಪಲ್, ಶಿಯೋಮಿ ಟಾಪ್ ಪೊಸಿಷನ್ ಅಲ್ಲಿ ಇದೆ. ಮೋಟೋರೋಲಾ, ಪೋಕೋ, IQ ಮತ್ತು OnePlus ಕೂಡ ಲಿಸ್ಟ್ ಅಲ್ಲಿ ಇದೆ. ಆದ್ರೆ OnePlus ಸುಮಾರು -38% ಡೌನ್ ಅಲ್ಲಿ ಇದೆ. ಶಿಯೋಮಿ ಮತ್ತು ಪೋಕೋ ಮಾರ್ಕೆಟ್ ಶೇರ್ ಕಡಿಮೆ ಆಗಿದೆ. ಟೋಟಲ್ ಮಾರ್ಕೆಟ್ 5% ಡೌನ್ ಆಗಿದೆ. ಇನ್ನು 2026 ಅಲ್ಲಿ ಇನ್ನೂ ಡ್ರಾಪ್ ಆಗ್ಬೋದು. ಯಾಕಂದ್ರೆ ಏನಿಂದ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ. ಇದರಿಂದ ಮಾರ್ಕೆಟ್ ಸ್ಲೋ ಆಗಿದೆ. ಈ ಮಾರ್ಕೆಟ್ ಬಗ್ಗೆ ನಿಮ್ಗೆ ಏನಂತು ಅಂತ ಕಮೆಂಟ್ ಮಾಡಿ. ನಮಗೂ ಒಂದು ಬ್ಯಾಡ್ ನ್ಯೂಸ್ ಇದೆ. ಜಿಯೋ, ಏರ್ಟೆಲ್, ವೋಡಾಫೋನ್ ಮತ್ತೆ ಪ್ರೈಸ್ ಹೈಕ್ ಮಾಡಬಹುದು ಅಂತ ನ್ಯೂಸ್ ಬಂದಿದೆ. ಜೂನ್ 2026ರಲ್ಲಿ 15% ಹೈಕ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಮೊದಲು 10% ಅಂತ ಹೇಳ್ತಾ ಇದ್ರು. ಆಮೇಲೆ 20% ಅಂತ ರೂಮರ್ಸ್ ಬಂತು. ಆದ್ರೆ ಈಗ 15% ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ. ಈ 3 ಕಂಪನಿಗಳು ನಮ್ಮ ಇಂಡಿಯಾದಲ್ಲಿ ಮೊನೋಪಲಿನ ಕ್ರಿಯೇಟ್ ಮಾಡಿದ್ದಾರೆ. ನಾವು ಏನ್ ಮಾಡಕ್ ಆಗ್ತಾ ಇಲ್ಲ. ಜಾಸ್ತಿ ಮಾಡಿದ್ರೆ ನಾವು ಸುಮ್ಮನೆ ಪೇ ಮಾಡ್ಬೇಕಾಗತ್ತೆ. ಬೇರೆ ಆಪ್ಷನ್ ಇಲ್ಲ. ಎಗ್ರೇಸ್ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ. ಓಪನ್ AI ನ CEO ಸ್ಯಾಮ್ ಆಲ್ಟ್ಮನ್ ಅವರು ಇಂಡಿಯಾದಲ್ಲಿ ವೀಕ್ಲಿ 100 ಮಿಲಿಯನ್ ಆಕ್ಟಿವ್ಸ್ ಹತ್ತಿದ್ದಾರೆ ಅಂತ ಒಂದು ರಿಪೋರ್ಟ್ ನ ಅನೌನ್ಸ್ ಮಾಡಿದ್ದಾರೆ. US ನಂತರ ಇಂಡಿಯಾ ಲಾರ್ಜೆಸ್ಟ್ ಸೆಕೆಂಡ್ ಬೇಸ್ ಅಂತಾನೆ ಹೇಳ್ತಾ ಇದ್ದಾರೆ. AI ಕಂಟೆಂಟ್ ಕ್ರಿಯೇಷನ್ ನಲ್ಲಿ, ಎಡಿಟಿಂಗ್ ನಲ್ಲಿ, ಕೋಡಿಂಗ್ ಎಲ್ಲವೂ ಯೂಸ್ ಆಗ್ತಾ ಇದೆ. ಆದ್ರೆ ಇದರ ಜೊತೆಗೆ ಫೇಕ್ ಕಂಟೆಂಟ್ ಕೂಡ ಜಾಸ್ತಿ ಆಗ್ತಾ ಇದೆ. ನೀವು ChatGPT ಯೂಸ್ ಮಾಡ್ತಾ ಇದ್ದೀರಾ? ಗೂಗಲ್ ಜೆಮಿನಿ ಯೂಸ್ ಮಾಡ್ತಾ ಇದ್ದೀರಾ? ಕಮೆಂಟ್ ಮಾಡಿ. ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬಡ್ಸ್ 4 ಅಮೆಝಾನ್ ನಲ್ಲಿ ಲೀಕ್ ಆಗಿದೆ. ಫೆಬ್ರವರಿ 25ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಸ್ಯಾಮ್ಸಂಗ್ ಅದೇ ದಿನ ತಮ್ಮ S26, S26 ಪ್ಲಸ್, S26 ಅಲ್ಟ್ರಾ ಫೋನ್ಸ್ ಕೂಡ ಲಾಂಚ್ ಮಾಡ್ತಾ ಇದೆ. ಬಡ್ಸ್ ಕೂಡ ಬರುತ್ತೆ. ಬಡ್ಸ್ ನಲ್ಲಿ ಮೋಸ್ಟ್ಲಿ ANC ನ ಇಂಪ್ರೂವ್ ಮಾಡಿರ್ತಾರೆ. ಹೊಸ ಫೀಚರ್ಸ್ ಕೂಡ ಆಡ್ ಮಾಡಿರ್ತಾರೆ. ಆಪಲ್ ಅವರು ಆಡ್ ಮಾಡಿರೋದ್ರಿಂದ ಅವರು ಕೂಡ ತಮ್ಮ ಪ್ರೋ ಮಾಡೆಲ್ಸ್ ಅಲ್ಲಿ ಆಡ್ ಮಾಡಬಹುದು. ಫೆಬ್ರವರಿ 20ನೇ ತಾರೀಕು ವೇಟ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಮೆಟಾ ರೇಬ್ಯಾನ್ ಗ್ಲಾಸಸ್ ತುಂಬಾ ಪಾಪ್ಯುಲರ್ ಆಗಿತ್ತು. ಈಗ ಮೆಟಾರ್ ಅವರು ಸ್ಮಾರ್ಟ್ ವಾಚಸ್ ಮೇಲೂ ಕೆಲಸ ಮಾಡ್ತಾ ಇದಾರೆ. ಸ್ಮಾರ್ಟ್ ವಾಚ್ ತರ್ತೀನಿ ಅಂತ ಹೇಳ್ತಾ ಇದಾರೆ. ಸ್ಮಾರ್ಟ್ ವಾಚ್ ಅಂದ್ರೆ ಫಿಟ್ನೆಸ್ ಫೀಚರ್ಸ್ ಇರುತ್ತೆ. ಹೇಗೆ ಇನ್ಕ್ಲೂಡ್ ಮಾಡ್ತಾರೆ, ನಿಮ್ಗೂ ಬೆನಿಫಿಟ್ ಇರುತ್ತಾ, ಎಲ್ಲವನ್ನು ವೇಟ್ ಮಾಡಿ ನೋಡೋಣ. ಮೋಟೋರೋಲಾ 870 ಫ್ಯೂಷನ್ ಫ್ಲಿಪ್ಕಾರ್ಟ್ ನಲ್ಲಿ ಟೀಸ್ ಆಗಿದೆ. ಇದು ಫೆಬ್ರವರಿ 23ನೇ ತಾರೀಕು ಲಾಂಚ್ ಆಗುತ್ತೆ. ಫ್ಯೂಷನ್ ಸೀರೀಸ್ ಪವರ್ ಮೇಲೆ ಫೋಕಸ್ ಮಾಡಿದ್ದಾರೆ. ಇದರ ಪ್ರೈಸ್ 20,000 ರಿಂದ 25,000 ರೇಂಜ್ ಅಲ್ಲಿ ಇರಬಹುದು. ಆದ್ರೆ ಈಗ ಪ್ರೈಸ್ ಹೈಕ್ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಪ್ರೈಸ್ ಗೆ ಲಾಂಚ್ ಆಗೋ ಸಾಧ್ಯತೆ ಇದೆ. ಇದರಲ್ಲಿ ಬ್ಯಾಟರಿ ಹೈಲೈಟ್ ಆಗಿರುತ್ತೆ. ಲಾಸ್ಟ್ ಟೈಮ್ 5500 mAh ಇತ್ತು. ಈಗ 7000 mAh ವರೆಗೂ ಜಾಸ್ತಿ ಆಗ್ಬೋದು.
ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಜೆನ್ 6 ನ ಕೆಲವು ಇನ್ಫಾರ್ಮೇಶನ್ ಬಂದಿದೆ. ಈ ಟೈಮ್ 2 ಪ್ರೊಸೆಸರ್ ಬರೋ ಚಾನ್ಸಸ್ ಇದೆ ಅಂತೆ. ಸ್ನ್ಯಾಪ್ಡ್ರ್ಯಾಗನ್ 8 ಜೆನ್ 6 ಮತ್ತು ಜೆನ್ 6 ಪ್ರೋ ಎರಡು ವೇರಿಯಂಟ್ ಬರ್ಬೋದು. 2nm ಆರ್ಕಿಟೆಕ್ಚರ್ ಆಗಿರುತ್ತೆ. 5 ಗಿಗಾಹರ್ಟ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಕ್ಲಾಕ್ ಸ್ಪೀಡ್ ಇರ್ಬೋದು. ಪ್ರೋ ವೇರಿಯಂಟ್ 6 ಗಿಗಾಹರ್ಟ್ಸ್ ವರೆಗೂ ಹೋಗ್ಬೋದು ಅಂತ ರೂಮರ್ಸ್ ಇದೆ. ಸೊ ಇಷ್ಟೇ ಇವತ್ತಿನ ಟೆಕ್ಸ್ ನ್ಯೂಸ್ ಎಪಿಸೋಡ್. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೆನ್ಗಾ, ಥ್ಯಾಂಕ್ ಯು, ಧನ್ಯವಾದಗಳು.